ನಮಸ್ಕಾರ ರೀ ಎಲ್ಲರಿಗೂ. ಸೊ ಆ್ಯಕ್ಚುಲಿ ನಾನು ಗೋವಾಗೆ ಬಂದೀನಿ ಮಮ್ಮಿ ಮನೆಗೆ. ಭಾಳ ಖುಷಿ ಅನ್ಸಾಕತ್ತೈತಿ. ಡೆಲಿವರಿ ಆದಮೇಲೆ ಬಂದಿದ್ನೆಲ್ಲ ಪ್ರಿನ್ಸಿಗೆ ಕರ್ಕೊಂಡು. ಸೊ ಅದೆಲ್ಲ ನೆನಪಾಗಕತ್ತೈತಿ ನನಗೆ. 5 ಮಂತ್ ಏನು ಬಾಣತನ ಎಲ್ಲ ಆಗಿತ್ತಲ್ಲ, ಸೊ ಆ ಡೇಸ್ ಎಲ್ಲ ನೆನಪಾಗಕತ್ತೈತಿ. ಬಟ್ ಪ್ರಿನ್ಸ್ ಈಗ ದೊಡ್ಡವಾಗಿದ್ದಾನೆ ಸ್ವಲ್ಪ. ಅವನದು ರಿಯಾಕ್ಷನ್ ಬೇರೆನೇ ಇತ್ತು ನಿನ್ನೆ. ಭಾಳ ಖುಷಿ ಆಗತ್ತೈತಿ ಆ್ಯಕ್ಚುಲಿ ನನಗೆ. ಬರೀ ಹೆಂಗೆ ವ್ಲಾಗ್ ಹೋಗ್ತೈತಿ ನೋಡೋಣ. ಇವನ್ ನಮ್ದು ಅಕ್ಕಗಳ ಮತ್ತು ತಮ್ಮ ಇದ್ದಿದ್ದು ಇನ್ನೂ ಖುಷಿ ಆಗ್ತಿತ್ತು. ಎಲ್ಲರೂ ಗೆಟ್ ಟುಗೆದರ್ ಆಗ್ತಿದ್ವಿ ಒಂಥರ. ಸೊ ನೋಡೋಣ, ಬ್ಲಾಗಿಗೆ ಹೋಗ್ತೈತಿ. ಬರ್ರಿ ಇವತ್ತಿನ ಬ್ಲಾಗ್ ನೋಡೋಣ ಹೆಂಗೆ ಹೋಗ್ತೈತಿ. ಸೊ ಆ್ಯಕ್ಚುಲಿ ನಿನ್ನೆ ಶ್ರೀಖಂಡ ಉಳಿದಿತ್ತು. ಸೊ ಶ್ರೀಖಂಡ ಒಳಗೆ ನಾನು ಸ್ವಲ್ಪ ಕೇಸರ ಹಾಕಿದ್ನಿ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಕಲರ್ ಕಾಣಿಸಾಕತ್ತೈತಿ ಇವತ್ತು. ಟೇಸ್ಟನ್ನು ಏನು ಅಷ್ಟೇನು ಚೇಂಜ್ ಆಗಿರಲಿಲ್ಲ. ಇಟ್ ವಾಸ್ ಗುಡ್. ಸೊ ಮಧ್ಯಾಹ್ನ 2 ಗಂಟೆ ಆಗೈತಿ. ನಾನು ಮಮ್ಮಿ ಮೂವಿ ನೋಡ್ಕೊತ ಕುಂತೇವಿ. ಮೂವಿ ಭಾಳ ಚಂದ ಐತಿ. ಓಲ್ಡ್ ಮೂವಿ ನೋಡ್ಕೊತ ಕುಂತೇವಿ ಶ್ರುತಿದೆ. ನಾವೆಲ್ಲರೂ ಕೂಡಿದ್ವಿ ಅಂತಂದ್ರೆ ಓಲ್ಡ್ ಮೂವಿ ಹಚ್ಕೊಂಡು ಏನರ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಕೊಂತ ಆರಾಮ್ಸರಿ ಟೈಮ್ ಪಾಸ್ ಮಾಡ್ತೀವಿ. ಮಸ್ತ್ ಮೂವಿ ನೋಡ್ಕೊತ. ಸದ್ಯಕ್ಕೆ ನಾನು ಮಮ್ಮಿ ಇಬ್ಬರು ಅದೇವಿ. ಬಟ್ ಐ ಆಮ್ ಮಿಸ್ಸಿಂಗ್ ಮೈ ಸಿಬ್ಲಿಂಗ್ಸ್. ಅಕ್ಕಗಳು ತಮ್ಮ ಟುಗೆದರ್ ಇರ್ತಿದ್ರೆ ಚಲೋ ಅನ್ನಿಸ್ತೈತೆ. ನೋಡೋಣ ಏಪ್ರಿಲ್ ಮೇ ಒಳಗೆ ಸ್ಕೂಲ್ ಸೂಟಿ ಇರ್ತೈತಿ. ಅಕ್ಕಗಳು ಬರ್ತಾರೋ, ಮಸ್ತ್ ಎಂಜಾಯ್ ಮಾಡೋಣ. ಬಟ್ ನಾವು ಇಟ್ಸ್ ಫೈನ್. ನ್ಯೂ ಮೂವೀಸ್ಗಿಂತ ಓಲ್ಡ್ ಮೂವಿ ಭಾಳ ಕನೆಕ್ಟೆಡ್ ಅಂತ ಅನ್ನಿಸ್ತೈತಿ ನನಗೆ. ಸ್ಪೆಷಲಿ ರಾಜ್ಕುಮಾರ್ ಮೂವೀಸ್, ಆಮೇಲೆ ಶ್ರುತಿ ಮೂವೀಸ್, ಶಿವರಾಜ್ ಕುಮಾರ್ ಮೂವಿ. ಹಿಂಗೆ ಏನೋ ನಾವು ಸಣ್ಣವರಿದ್ದಾಗ ಹೆಂಗೆ ಆ ಮೂವಿ ಇದ್ದವಲ್ಲ, ಸೊ ಆ ಟೈಮ್ ಒಳಗಿನ ಮೂವಿ ಹಚ್ಕೊಂಡು ನೋಡ್ಕೊತ ಕುಂಟೋದಂದ್ರೆ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತೈತಿ. ಸೊ ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಇಬ್ಬರು ಕಾಲ್ ಮಾಡಿದರು ಪ್ರಿನ್ಸನ್ನು ನೋಡಬೇಕು ಅಂಥೇಳಿ. ಸೊ ಪ್ರಿನ್ಸ್ ಅವ್ರ ಜೊತೆ ಮಾತಾಡಕತ್ತಿದ್ದ. ಸೊ ನಮ್ಮ ಮನೆಯವ್ರೂ ಊಟ ಮಾಡಿ ಊರಿಗೆ ಹೋದರು. ಮನೆಯೆಲ್ಲ ಖಾಲಿ ಅನ್ಸಾಕತ್ತೈತಿ. ಪ್ರಿನ್ಸನ್ನು ಮಲ್ಕೊಂಡಾನು. ಸೊ ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ ನಾನು.